ಪುತ್ತೂರಿನ ನಗರಸಭಾ ಸದಸ್ಯರು ಮತ್ತು ಹಿಂದೆ ಪಾರ್ಟಿಯ ಜವಾಬ್ದಾರಿಯಿದ್ದ ಜಗನ್ನಿವಾಸ ರಾವ್ ಅವರ ಮಗನ ಮತ್ತು ಇನ್ನೊಂದು ಸಂತ್ರಸ್ತೆಯ ಈ ಒಂದು ಪ್ರಕರಣ ಪುತ್ತೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ವಾರಕ್ಕೆ ಹಿಂದೆ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಪರವಾದ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರತಿಕ್ರಿಯೆ ಯಾಕೆ ಕೊಡಲಿಲ್ಲ ಅಂತ ನೀವು ಕೇಳೋದು. ಈ ಘಟನೆ ಆದ ಮರುದಿವಸ ಸಂತ್ರಸ್ತೆ ಮತ್ತು ನಮ್ಮ ನಗರಸಭಾ ಸದಸ್ಯರು ಅವರ ಮಧ್ಯೆ ಮತ್ತು ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ರೈ ಅವರ ಮಧ್ಯೆ ಮಾತುಕತೆ ಆಗಿದೆ. ಇದು ನಿಮಗೆ ಗೊತ್ತಿರುವ ಸಂಗತಿ. ಮಾತುಕತೆಯಲ್ಲಿ ಅವರು ಏನೆಲ್ಲ ಮಾತುಕತೆ ಮಾಡಿದ್ದಾರೆ, ಅದನ್ನು ಸರಿ ಮಾಡಲಿಕ್ಕೆ ಏನೆಲ್ಲ ಮಾತುಕತೆ ಮಾಡಿದ್ದಾರೆ, ಇದರ ಮಧ್ಯದಲ್ಲಿ ಇದನ್ನೊಂದು ರಾಜಕೀಯಕರಣ ಮಾಡದೆ ಇದನ್ನೊಂದು ಆರೋಗ್ಯಕರವಾದ ಒಂದು ಸಮಸ್ಯೆ ಆಗಿದೆ, ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪುತ್ತೂರಿನ ಶಾಸಕರು ಅದರ ಬಗ್ಗೆ ಮುತುವರ್ಜಿ ತಗೊಂಡಂಥ ಸಂದರ್ಭದಲ್ಲಿ ಇದನ್ನು ಬೇರೆ ಯಾವುದೇ ಕಾರಣಕ್ಕೆ ಬೇರೆ ಯಾವುದೇ ಉದ್ದೇಶಕ್ಕೆ ಇದು ಟ್ವಿಸ್ಟ್ ಕೊಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಾವು ಖಂಡಿತವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇವತ್ತು ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೇವೆ. ಯಾಕೆಂದರೆ ನಿನ್ನೆ ಇದರ ಸಮಸ್ಯೆ ಅದು ಸರಿ ಆಗಲಿಲ್ಲ ಎನ್ನುವುದನ್ನು ಸ್ವತಃ ಅವರೇ ಪತ್ರಿಕೆಯ ಮುಖಾಂತರ ಸಂತ್ರಸ್ತೆಯ ಒಂದು ತಾಯಿ ಅವರೇ ಪ್ರೆಸ್ಸಲ್ಲಿ ಹೇಳಿರುವಂಥದ್ದು. ಮತ್ತು ಇದರ ಬಗ್ಗೆ ಈಗಾಗಲೇ ನಮ್ಮ ನಿಲುವು ಸ್ಪಷ್ಟ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿವಾರ ಸಂಘಟನೆ, ಬೇರೆ ಬೇರೆ ಹಿಂದೂ ಸಂಘಟನೆಗಳು ಅವರವರ ಹೇಳಿಕೆಯನ್ನು ಅವರು ಕೊಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಆ ಘಟನೆ ಆದಂಥ ಸಂದರ್ಭದಲ್ಲಿ ಕೂಡ ಸಂತ್ರಸ್ತೆಯ ಪರವಾಗಿ ಇರುವಂಥದ್ದು. ಇವತ್ತಿಗೂ ನಾವು ಸಂತ್ರಸ್ತೆಯ ಪರವಾಗಿ, ಮುಂದೆಯೂ ಸಂತ್ರಸ್ತೆಯ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ. ನಮ್ಮ ಪೂರ್ಣ ಪ್ರಮಾಣದ ಏನು ಯೋಚನೆ ಇದೆ ಅದು ಪೂರ್ತಿ ಸಂತ್ರಸ್ತೆಯ ಪರವಾಗಿ ಇದೆ ಅನ್ನೋದನ್ನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿ, ನಾನು ಮಾತಾಡಲಿಲ್ಲ, ನಮ್ಮ ಪಾರ್ಟಿಯ ಕಡೆಯಿಂದ ಇದರ ಬಗ್ಗೆ ಮಾತಾಡಿದ್ದಾರೆ. ಅವರ ಹತ್ರ ಮಾತಾಡದಿದ್ದರು ನಮ್ಮ ಸ್ಪಷ್ಟ ನಿಲುವು ಇರುವಂಥದ್ದು, ಅವರ ಮಗ ಏನೀಗ ಒಂದು ಪ್ರಕರಣದಲ್ಲಿದ್ದಾರೆ, ಮಗನಿಗೆ ಆ ಹುಡುಗಿಯ ತಾಯಿ ಏನು ಹೇಳ್ತಿದ್ದಾರೆ, ಮದುವೆ ಮಾಡಿ ಕೊಡಬೇಕು ಅಂತ. ನಾವು ಅದರ ಪರವಾಗಿದ್ದೇವೆ. ನಾವು ಅವರಿಗೂ ಮಾತಾಡಿದರೂ ಅದನ್ನೇ ಹೇಳ್ತೇವೆ. ಮದುವೆ ಮಾಡಿ ಈ ಮಗು ಆದ ನಂತರ ಅದನ್ನು ಮದುವೆ ಮಾಡಿಸಿಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ, ಅವರು ಮಾಡಿಕೊಡಬೇಕು. ಅದರಲ್ಲಿ ಅವರಿಗೆ ಅನ್ಯಾಯ ಆಗಬಾರ್ದು. ಇಲ್ಲ, ಅವರು ಈಗ ಪ್ರೆಸ್ ಮಾಡಿದ್ದಾರೆ, ಅವರು ಬೇರೆ ಬೇರೆ ಸಂಘಟನೆಯ ಮುಖಾಂತರ ಅವರು ಸಂಪರ್ಕ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅವರಿಗೆ MLA ಅವರು ಒಂದು ಮಾತು ಕೊಟ್ಟ ನಂತರ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು. ಅವರು ನಮ್ಮ BJP ಯಾರ ಪ್ರಮುಖರನ್ನು ಕೂಡ ಅವರೇ ಹೇಳಿದ್ದಾರೆ, ನಾನು ಸಂಪರ್ಕ BJP ಅವರನ್ನು ಮಾಡಲಿಲ್ಲ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಹೌದಲ್ಲ, ಹೇಳಿದ್ದಾರೆ. ಮತ್ತು ಈಗ ನಮ್ಮನ್ನು ಸತ್ಯ ಹೇಳಬೇಕಾದ್ರೆ ನಮ್ಮನ್ನು ಯಾರನ್ನು ಸಂಪರ್ಕ ಆದರೆ ನಮ್ಮ ಜವಾಬ್ದಾರಿ ಇದೆ, ಸಮಾಜದಲ್ಲಿ ಜವಾಬ್ದಾರಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವೇ ಎದುರು ಬಂದು ಹೇಳ್ತಾ ಇದ್ದೇವೆ, ನಾವು ಸಂತ್ರಸ್ತೆಯ ಪರವಾಗಿ ಇದ್ದೇವೆ ಮತ್ತು ನ್ಯಾಯ ಕೊಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ಅವರೊಟ್ಟಿಗೆ ಇದ್ದೇವೆ. MLA ಅವರು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ, ಅವರು ಅದನ್ನು ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೂಡ ಇದೆ. ಅವರಲ್ಲ, ಒಂದು ರೌಂಡ್ ಅವರು ಮಾತಾಡಿದ ನಂತರ ಅದರ ಮಧ್ಯದಲ್ಲಿ ನಾವು ಸಾಧಾರಣ ಮಾತಾಡೋದು, ಅವರು ಸಹ ಮಾತಾಡೋದು, ಇದು ಒಂದು ಅಂತಿಮ ಹಂತಕ್ಕೆ ಅವರು ಬರಲಿ. ಅವ್ರದ್ದು ಸ್ಟೇಟ್ಮೆಂಟ್ ಕೂಡ ನಾವು ನೋಡಬೇಕಲ್ಲ, ಅವ್ರದ್ದು ಸ್ಟೇಟ್ಮೆಂಟು ಕೂಡ ನಾವು ನೋಡಬೇಕು. ನಾವು ಈಗಾಗಲೇ ಸ್ಪಷ್ಟವಾಗಿ ಜಗನ್ನಿವಾಸ ರಾವ್ ಅವರಿಗೆ ನಮ್ಮ ಪಾರ್ಟಿಯ ಮುಖಂಡರು ಹೋಗಿ ಹೇಳಿದ್ದಾರೆ, ಇಲ್ಲ, ಇದು ಯಾವುದೇ ಕಾರಣಕ್ಕೆ ನೀವು ಮಗನನ್ನು ಮದುವೆ ಮಾಡಿಸಿಕೊಡುವುದು ಇದರಲ್ಲಿ ನೀವು ಪ್ರಾರಂಭದಲ್ಲೇ ನೀವು ಹೇಳಿರುವಂಥ ಸಂಗತಿ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಇಲ್ಲದಿದ್ದರೆ ನಾವು ಬೇರೆ ಕ್ರಮ ಅವರ ಮೇಲೆ ಕೂಡ ತಗೊಳ್ತೇವೆ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ. ಜಗನ್ನಿವಾಸ ರಾವ್ ಮಾಡಿದ್ದು, ನಾನು ಮಾಡಿದ್ದಾದರೆ ಉತ್ತರ ಕೊಡ್ಬೋದು. ಜಗನ್ನಿವಾಸರು ಮಾಡಿದ್ದು ಅವರೇ ಉತ್ತರ ಕೊಡಬೇಕು. ಇಲ್ಲ, ನನ್ನ ಹತ್ರ ಮಾತಾಡಿದರೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ಇಲ್ಲದಿದ್ದರೆ ಯಾಕೆ ಕೇಳಬೇಕು. ಇವತ್ತು ಈ ಚರ್ಚೆ ಬಂದಿದೆ, ಇದರೊಟ್ಟಿಗೆ ನಾವಿದ್ದೇವೆ. ಎಷ್ಟೇ ಸ್ಪಷ್ಟವಿರುವಂಥ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸಂತ್ರಸ್ತೆಯ ಪರವಾಗಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟ ಬಂದರೂ ಅವರ ಪರವಾಗಿದ್ದೇವೆ. ಯಾರನ್ನು ನಿನ್ನೆ ನಮ್ಮ ಕೌನ್ಸಿಲರ್ ಅವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಮತ್ತು ಅವರು ಆಸ್ಪತ್ರೆಯಲ್ಲೇ ಇರುವ ಕಾರಣ ಮತ್ತೆ ಅವರನ್ನು ಭೇಟಿ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೆ, ಭೇಟಿ ಮಾಡ್ತಾರೆ.